God, God. ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279ಇಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಇವತ್ತು ಒಂದು ಹೊಸ ಟಾಪಿಕ್ ಮೇಲೆ ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೆ ಸ್ವಲ್ಪ ಕ್ಲಿನ್ಸಿಂಗ್ ಎಲ್ಲ ಮಾಡಿದೆ. ಸೊ ಹೊಸ ಟಾಪಿಕ್ ಏನು ಅಂದರೆ, ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ಫೀಲಿಂಗ್ ಇದೆ ಅಂತ. ಓಕೆನಾ? ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ಬಗ್ಗೆ ಏನು ಫೀಲಿಂಗ್ ಇದೆ ಅಂತ ನೋಡೋಣ. ನೋಡೋಣ. ಓಕೆ, ಎಸ್ ಬಾಬಾ, ಪ್ಲೀಸ್ ಗೈಡ್ ಬಾಬಾ. ಇಲ್ಯುಮಿನೇಷನ್. ಓಕೆ, ಸತ್ಯತೆ ಏನು ಅಂತ ಗೊತ್ತಾಗ್ತಿದೆ ಅವ್ರಿಗೆ ಅಂತ ತೋರಿಸ್ತಾ ಇದ್ದಾರೆ. ನಿಮ್ಮ ಪಾರ್ಟ್ನರ್ಗೆ ಸತ್ಯತೆ ಏನು ಅಂತ ಗೊತ್ತಾಗ್ತಿದೆ ಅಂತಿದ್ದಾರೆ. ನೋಡೋಣ. ಇದು ಮತ್ತೆ ಆರ್ಕಿಟೈಪ್ ಅಂದರೆ ಒಂದು ಸ್ಟೋರಿ ಥರ ಬರುತ್ತಾ ಅಥವಾ ಡಿಫ್ರೆಂಟ್ ಎನರ್ಜಿ ಸ್ಪೀಕ್ ಆಗ್ತಾ ಇದೆಯಾ ನಂಗೆ ಗೊತ್ತಿಲ್ಲ. ಬಟ್ ಇಲ್ಲಂತೂ ಅವೇಕ್ನಿಂಗ್ ಅಂತಿದ್ದಾರೆ ನೋಡಿ ಇಲ್ಲಿ. ಓಕೆನಾ? ಸೊ ಅವೇಕ್ನಿಂಗ್, ಡಿಸ್ಕವರಿ ಏನಂದರೆ ನಿಮ್ಮ ಪಾರ್ಟ್ನರ್ಗೆ ಸತ್ಯತೆ ಏನು ಅನ್ನೋದು ಅರ್ಥ ಆಗ್ತಾ ಇದೆ ಈಗ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಎಸ್ ಬಾಬಾ, ವಾಟ್ಸ್ ನೆಕ್ಸ್ಟ್? ಓ, ಫ್ಯುನೆರಲ್. ಇದು ನನಗೆ ಗೊತ್ತಿಲ್ಲ ನೋಡಿ. ಕಂಟಿನ್ಯೂಸ್ ನಿನ್ನೆನೂ ವಿಡಿಯೋ ನೋಡಿ, ಮೊನ್ನೆ ವಿಡಿಯೋನೂ ನೋಡಿ, ಮೊನ್ನೆ ವಿಡಿಯೋದಲ್ಲಿ ಡೆತ್ ಅಂತ ಬಂದಿದೆ, ಇದರಲ್ಲಿ ನೋಡಿ ಮತ್ತೆ ಫ್ಯುನೆರಲ್ ಅಂತ ಬರ್ತಾ ಇದೆ. ಇದು ನನಗೆ ಗೊತ್ತಿಲ್ಲ ಇದು ಯಾರು ಎನರ್ಜಿ ಪಿಕ್ ಆಗ್ತಾ ಇದೆ ಅಂತ. ಬಟ್ ತುಂಬ ಹೈ ಅಲರ್ಟಲ್ಲಿ ಹೇಳ್ತಾ ಇದ್ದಾರೆ. ಆಯಿತಾ? ಏನೋ ಒಂದು ಸ್ಯಾಡ್ ನ್ಯೂಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಆಯಿತಾ? ಇದು ಸಪ್ರೇಟ್ ಎನರ್ಜಿ ಬರ್ತಾ ಇರೋದು. ಓಕೆ, ಸೊ ನೀವು ಅಟೆಂಡ್ ಮಾಡಬೇಕಾಗತ್ತೆ ಅಂತನಾ ಏನೋ ಗೊತ್ತಿಲ್ಲ ಇದು. ಎಸ್ ಬಾಬಾ, ವಾಟ್ ಎಲ್ಸ್? ಓಕೆ, ಮೂವಿಂಗ್ ಆನ್, ಲೆಟ್ಟಿಂಗ್ ಗೋ, ಲವಿಂಗ್ ಯು. ಸೊ ನಿಮ್ಮ ಬಗ್ಗೆ ಖಂಡಿತ ಅಷ್ಟೇ ಪ್ರೀತಿ ವಿಶ್ವಾಸ ಇಟ್ಟಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ನಿಮ್ಮ ಕಡೆಯಿಂದ ಏನಾದ್ರು ತಪ್ಪಾಗಿದ್ದರೆ, ಜೊತೆಗೆ ಅಥವಾ ಅವ್ರ ಕಡೆಯಿಂದ ಏನಾದ್ರು ತಪ್ಪಾಗಿದ್ದರೆ ಲೆಟ್ ಗೋ ಮಾಡು ಅಂತ ಇದ್ದಾರೆ. ಅಂದರೆ ಅದನ್ನು ಬಿಟ್ಟು ಬಿಡೋದು, ಲೈಕ್ ಏನು ಬೇಜಾರಾಗಿತ್ತು ಏನೋ ಅದನ್ನು ಮನಸ್ಸಿನಿಂದ ತೆಗೆದುಹಾಕ್ಬಿಡು ಅಂತಲೂ ಹೇಳ್ತಾ ಇದ್ದಾರೆ. ಓಕೆನಾ? ಇದೊಂದಷ್ಟು ಜನದ್ದು ಎನರ್ಜಿ ಇದೆ. ಸೊ ಇಲ್ಲಿ ಕಾಣ್ತಾ ಇರೋದು ಡೆತ್ ಕಾಣುತ್ತಲ್ವಾ? ಸೊ ಇಲ್ಲೇನೆಂದರೆ ಫ್ಯಾಮಿಲಿ ಬಗ್ಗೆನೇ. ಸೊ ನಿಮ್ಮ ಸ್ಪೌಸ್ ಅಂದರೆ ನಿಮ್ಮ ಪಾರ್ಟ್ನರ್, ಐ ಡೋಂಟ್ ನೋ ನಂಗೆ ಯಾಕೆ ಹೇಳಿದೆ. ಓಕೆ, ಸೊ ನಿಮ್ಮ ಸ್ಪೌಸ್ ಏನು ಹೇಳ್ತಾ ಇದ್ದಾರೆ, ಲೈಕ್ ಏನಾಯಿತು ಹಳೇದೆಲ್ಲ ಮರ್ತು ಬಿಡೋಣ, ಮತ್ತು ಜೀವನ ಚೆನ್ನಾಗಿ ನಡೆಸೋಣ, ಮೈಂಡನ್ನ ಫ್ರೀ ಇಟ್ಕೊಂಡು ಮುಂದೆ ಸಾಗಿಸೋಣ ಜೀವನ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಎಸ್ ಬಾಬಾ, ವಾಟ್ ಎಲ್ಸ್? ಎಸ್ ಬಾಬಾ, ನೋಡಿ, ಫೋನಿ, ಟ್ರಿಕ್ಸ್ಟರ್, ಇಲ್ಯೂಷನ್ಸ್, ಫೇರಿ ಟೇಲ್. ಓಕೆ, ಈಗ ಅವ್ರಿಗೆ ಇದು ಫಸ್ಟ್ ಎನರ್ಜಿಗೆ ಬರ್ತಾ ಇದೆ. ಇದು ಏನಂತಂದರೆ ಅವ್ರಿಗೆ ಏನೋ ಒಂದು ಕತೆ ಹೇಳಿಬಿಟ್ರು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಪಾರ್ಟ್ನರ್ಗೆ ಏನೋ ಒಂದು ಸತ್ಯತೆಯಿಂದ ದೂರ, ಆಯಿತಾ, ಏನೋ ಒಂದು ಕತೆ ಹೇಳಿ ಇಲ್ಯೂಷನಲ್ಲಿ ಇಟ್ಬಿಟ್ರು, ಅವ್ರನ್ನ ಒಂಥರ ಭ್ರಮೆಯಲ್ಲಿ ಇಟ್ಬಿಟ್ರು. ಫೇರಿ ಟೇಲ್ ಅಂತ ಬಂದಿದೆ ನೋಡಿ. ಏನೋ ಯಾರೋ ಒಂದು ಕತೆ ಹೇಳಿ ನಿಮ್ಮ ಬಗ್ಗೆ, ಆಯಿತಾ, ನಿಮ್ಮ ಬಗ್ಗೆ. ಇದು ನಾನು ಹೇಳ್ದಂಗೆ ಇದು ನಿಮ್ಗೆ ಯಾವಾಗ ಸಿಗುತ್ತೆ ಅವಾಗಿಂದ ಅಪ್ಲಿಕಬಲ್ ಆಗುತ್ತೆ. ಜೊತೆಗೆ ಇದು ಜನರಲ್ ರೀಡಿಂಗ್. ಓಕೆನಾ? ಸಾಮೂಹಿಕ ರೀಡಿಂಗ್ ಆಗಿರೋದ್ರಿಂದ ಇದು ಎಲ್ರಿಗೂ ಅನ್ವಯಿಸುತ್ತೆ ಅಂತ ಹೇಳೋಕ್ಕಾಗಲ್ಲ. ಓಕೆನಾ? ಸೊ ನಿಮಗೆ ಗೊತ್ತು ನಿಮ್ಮ ಪಾರ್ಟ್ನರ್ ಏನು ತೊಂದರೆ ಏನಾರು ಆಗಿತ್ತಾ ಏನು ಅಂತ. ಸೊ ಅವರಿಗೆ ಇವಾಗ ಅರ್ಥನೂ ಆಗ್ತಿದೆ. ಜೊತೆಗೆ ಅವ್ರಿಗೆ ಯಾರೋ ಒಂದು ಫೇರಿ ಟೇಲ್ ಥರ ನಿಮ್ಮ ಬಗ್ಗೆ ಏನೋ ಒಂದು ಕತೆ ಕಟ್ಟಿ ಹೇಳ್ಬಿಟ್ಟಿದ್ರು. ಟ್ರಿಕ್ಸ್ಟರ್ ನಿಮ್ಮಿಬ್ಬರು ಮಧ್ಯೆ ತಂದು ಹಾಕೋದಕ್ಕೆ ಏನೋ ಒಂದು ಇಲ್ಯೂಷನ್, ಅವರೇನೆ ಕಲ್ಪಿಸ್ಕೊಂಡು ಒಂದು ಕತೆನ ನಿಮ್ಮ ಬಗ್ಗೆ ಹೇಳ್ಬಿಟ್ಟಿದ್ರು ಅಂತಿದ್ದಾರೆ. ಯಾರು ಅಂತ ಗೊತ್ತಿಲ್ಲ, ಏನು ಬರುತ್ತೆ ನೋಡೋಣ ಮುಂದಕ್ಕೆ. ಆ್ಯಂಡ್ ಇದೇನಿದು ಫ್ಯುನರಲ್ ನೋಡಲೇಬೇಕಿದು. ಬಾಬಾ, ವಾಟ್ ಈಸ್ ದಿಸ್ ಬಾಬಾ? ಬ್ಯಾಕ್ ಸ್ಟ್ಯಾಬ್.
ಓಕೆ. ನೋಡಿ ಏನು ಹೇಳ್ತಿದ್ದಾರೆ ಗೊತ್ತಾ? ಇವಾಗ ನಾವು ಕೇಳಬೇಕಾಗೇ ಇಲ್ಲ. ತೊಂದರೆ ಮಾಡಿದವ್ರಿಗೆ ಏನು ಶಿಕ್ಷೆ ಅಂತ. ಅದೇ ರಿಪೀಟೆಡ್ ಬರ್ತಾ ಇದೆ. ಅರ್ಥ ಆಯ್ತಾ? ಅಂದರೆ ನಿಮಗೆ ಯಾರು ತೊಂದರೆ ಮಾಡಿದ್ರು, ಅವರು ಯಾರು ನಿಮಗೆ ಬ್ಯಾಕ್ ಸ್ಟ್ಯಾಬ್ ಮಾಡಿದ್ರು, ಮೋಸ ಮಾಡಿದ್ರು, ಅವ್ರಿಗೆ ನಿಮ್ಮನ್ನು ಚೀಟ್ ಮಾಡಿದ್ರು, ಡಿಸೆಪ್ಷನ್, ಮೈಂಡ್ ಗೇಮ್ ಆಟ ಆಡಿದ್ರು, ಲವ್ ಬಾಂಬ್ ಹಾಕಿದ್ರು, ಇದೊಂಥರ ಆ ಆ, ಆ, ಇದು ಸ್ವಲ್ಪ ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರ್ನು ಬರ್ತಾ ಇದೆ ಒಂದಷ್ಟು ಜನದ್ದು. ಸೊ ಇದೇನಾಗ್ತಿದೆ ಅಂದರೆ ನಿಮ್ಮನಿಗೆ ಯಾರು ತೊಂದರೆ ಮಾಡಿದ್ರು, ಸೊ ಆ ರಿಲೇಷನ್ ಎಂಡ್ ಆಗೋ ಥರ ಇದೆ ಅಂತ ತೋರಿಸ್ತಾ ಇದ್ದಾರೆ. ಅರ್ಥ ಆಯ್ತಾ? ಯಾವ ಥರ ಗೊತ್ತಿಲ್ಲ ಇದು ಏನು ಅಂತ. ಬಟ್ ನಿನ್ನೆನೂ ಡೆತ್ ಬಂತು, ನೀವು ನೋಡ್ಬೋದು ವಿಡಿಯೋ. ಮೊನ್ನೆ ವಿಡಿಯೋದಲ್ಲೂ ಡೆತ್ ಬಂದಿದೆ ಆಯಿತಾ. ಇದರಲ್ಲಿ ನೋಡಿದ್ರೆ ಫ್ಯೂನರಲ್ ಬರ್ತಾ ಇದೆ. ಏನಪ್ಪ ಇದು? ಸೊ ಅಂತೂ ಯಾರೋ ತುಂಬಾ ಆಟ ಆಡಿದ್ದಾರೆ ನಿಮ್ಮ ಜೀವನದಲ್ಲಿ. ಅರ್ಥ ಆಯ್ತಾ? ಸೊ ಅವರಿಗೆ ಭಗವಂತ ಇವಾಗ ಏನಂದರೆ, ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಇದೇ ಕನ್ಫರ್ಮೇಷನು ಆಯಿತಾ. ನಿಮಗೆ ತೊಂದರೆ ಮಾಡಿದವ್ರಿಗೆ ಏನು ಶಿಕ್ಷೆ ಅಂತಂದರೆ, ನಿಮಗೆ ಬ್ಯಾಕ್ ಸ್ಟ್ಯಾಪ್ ಮಾಡಿ ನಿಮಗೆ ಮೋಸ ಮಾಡಿದ್ದಾರೆ, ತುಂಬ ಆಟ ಆಡಿದ್ದಾರೆ. ಎಷ್ಟು ಮೋಸ ಮಾಡಿದ್ದಾರೆ ಅಂದರೆ ಹೇಳಕ್ಕೆ ಬರೋಲ್ಲ, ಆ ಥರ ಮೋಸ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೀವು ನೆನೆಸ್ಕೊಳ್ಳೋಕ್ಕೆ ಆಗಲ್ಲ. ಅಂದರೆ ನಿಮ್ಗೆ ಇನ್ನೂ ನಂಬಿಕೆ ಬರ್ತಾ ಇಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ನಿಮ್ಗೆ ಇನ್ನೂ ನಂಬಿಕೆ ಬರ್ತಿಲ್ಲ. ಬ್ಯಾಕ್ ಸ್ಟ್ಯಾಪ್ ನೋಡಿ, ಬೆನ್ನ ಹಿಂದೆ ಇದನ್ನು ಇಟ್ಕೊಂಡಿರೋದು ಸೋಡ್ಸ್ ಥರ ಆಯಿತಾ, ಬಾಣ. ಸೊ ಆ ಥರ ನಿಮಗೆ ಬ್ಯಾಕ್ ಸ್ಟ್ಯಾಪ್ ಮಾಡಿರೋದು. ನಿಮ್ಗೆ ಇನ್ನೂ ನಂಬಿಕೆ ಆಗ್ತಿಲ್ಲ, ಇವ್ರು ಮಾಡಿರ್ಬೋದಾ, ಮಾಡ್ತಾರಾ ಆ ಥರ ಅಂತ. ಸೊ ನಿಮಗೆ ನಿಮ್ಮಂಥ ಒಳ್ಳೆಯ ಮನುಷ್ಯ ಅಥವಾ ಮನುಷ್ಯ ಆಯಿತಾ, ನಿಮಗೆ ಇಷ್ಟು ತೊಂದರೆ ಕೊಟ್ಟು ನಿಮ್ಗೆ ಇಷ್ಟು ದುಃಖ ಕೊಟ್ಟಿದ್ದಾರೆ, ಕೊಟ್ಟಿರೋದ್ರಿಂದ ಇಲ್ಲಿ ನೋಡಿ, ಇದರಲ್ಲಿ ನಿಮ್ಗೆ ಇವಾಗಲೇ ಕ್ಲಿಯರ್ ಮಾಡಿಬಿಡ್ತೀನಿ. ಇಲ್ಲಿ ಈ ಪಾರ್ಟ್ನರ್ ಇದ್ದಾರೆ, ಕರೆಕ್ಟಾ? ಹಸ್ಬೆಂಡ್ ಆ್ಯಂಡ್ ವೈಫ್ ಅಂದ್ಕೊಳ್ಳಿ. ಸೊ ಇದ್ದಾರೆ, ಅವರು ಒಂದು ಫ್ಯೂನರಲ್ ಅಟೆಂಡ್ ಮಾಡಿದ್ದಾರೆ, ಒಂದು ಡೆತ್ ಅಟೆಂಡ್ ಮಾಡಿದ್ದಾರೆ ಇಲ್ಲಿ. ಅರ್ಥ ಆಯ್ತಾ? ಸೊ ಇಲ್ಲಿ ನನಗೆ ಕಾಣಿಸ್ತಿರೋದು, ಇಲ್ಲಿ ನನಗೆ ಕ್ಲಿಯರ್ ಮೆಸೇಜ್ ಬರ್ತಾ ಇರೋದು ಏನು ಅಂದರೆ, ನಿಮಗೆ ಯಾರು ಬ್ಯಾಕ್ ಸ್ಟ್ಯಾಬ್ ಮಾಡಿದ್ರು, ಸೊ ಇದು ಥರ್ಡ್ ಪಾರ್ಟಿ ಥರ ಇದೆ ಆಯಿತಾ. ಥರ್ಡ್ ಪಾರ್ಟಿ ಅಂದರೆ ನಾನು ಮುಂಚೆನೂ ಹೇಳಿದ್ದೀನಿ, ಲವರ್ ಆ ಥರನೇ ಆಗಬೇಕು ಅಂತಲ್ಲ. ಫ್ಯಾಮಿಲಿಯವರು ಮೂಗು ತೂರಿಸಿ ಏನಾದ್ರು ಕಿರಿಕ್ ಮಾಡ್ತು ಅಂತಂದರೆ ಅವರು ಥರ್ಡ್ ಪಾರ್ಟಿನೇ ಆಗ್ತಾರೆ, ಯಾರು ಇರ್ಬೋದು ಅವರು ಆಯಿತಾ. ಸೊ ಅವರ ಡೆತ್ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ ಆಯಿತಾ. ಅವರ ಡೆತ್ಗೆ ನೀವು ನಿಮ್ಮ ಪಾರ್ಟ್ನರ್ ಹೋಗಿದ್ದೀರಾ ಅನ್ನೋ ಥರ ತೋರಿಸ್ತಾ ಇದ್ದಾರೆ ಆಯಿತಾ. ಆ್ಯಂಡ್ ಇದೆಲ್ಲ ಮಾಡಿರೋದು ನಿಮಗೆ ತೊಂದರೆ ಆಗಬೇಕು ಅಂತ ನಿಮ್ಮ ಪಾರ್ಟ್ನರ್ಗೆ ಹಚ್ಕೊಟ್ಟು ಮಾಡಿದ್ದಾರೆ, ಬ್ಯಾಕ್ ಸ್ಟ್ಯಾಪ್ ಮಾಡಿಸಿದ್ದಾರೆ, ಬ್ಯಾಕ್ ಸ್ಟ್ಯಾಪ್ ಮಾಡಿದ್ದಾರೆ ನಿಮ್ಮಿಬ್ರಿಗೂ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಓಹೋ, ಇದೇನೋ ಸೀರಿಯಸ್ ಕೇಸ್ ಇದೆ. ಇದು ಸೆಕೆಂಡ್ ಎನರ್ಜಿ ಪಿಕ್ ಆಗ್ತಾ ಇರೋದು. ನಿಜವಾಗ್ಲೂ ನಂಗೆ ಗೊತ್ತಿಲ್ಲ, ಅಂದರೆ ನಿಮ್ಮಂಥ ಒಳ್ಳೆ ಡಿವೈನ್ ಪರ್ಸನ್ ಅಂತಲೇ ಹೇಳ್ಬೋದು ಆಯಿತಾ. ನಿಮಗೆ ಈ ಥರ ತೊಂದರೆ ಮಾಡಿರೋದು ಬರೀ ದೇವರು ದೇವತೆಗಳು ಮಾತ್ರ ಅಲ್ಲ, ಖಂಡಿತ ನಿಮ್ಮ ಆ್ಯನ್ಸಿಸ್ಟರ್ಸ್ ಏನಿದ್ದಾರೆ, ಜೊತೆಗೆ ಯಾರು ಬ್ಯಾಕ್ ಸ್ಟ್ಯಾಪ್ ಮಾಡಿದ್ರು ಅವ್ರ ಆ್ಯನ್ಸಿಸ್ಟರ್ಸ್ ಕೂಡ ಬೇಜಾರು ಮಾಡ್ಕೊಂಡು ಬಿಟ್ಟಿದ್ದಾರೆ ಆಯಿತಾ. ಯಾರೂ ಹೆಲ್ಪ್ ಮಾಡೋಕ್ಕೆ ಬರ್ತಾಯಿಲ್ಲ. ಅದಕ್ಕೋಸ್ಕರ ಏನಾಗಿದೆ, ಇಲ್ಲಿ ಡೆತ್ ಆಗಿದೆ. ಯಾರು ನಿಮಗೆ ಬ್ಯಾಕ್ ಸ್ಟ್ಯಾಪ್ ಮಾಡಿದ್ರು ಅವ್ರದ್ದು ಡೆತ್ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ. ಅರ್ಥ ಆಯ್ತಾ? ಇಲ್ಲಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಕ್ಲಿಯರಾಗಿ. ಇವರು ಬ್ಯಾಕ್ ಸ್ಟ್ಯಾಪ್ ಮಾಡಿದ್ರು ಆಯಿತಾ. ಇಲ್ಲಿ ಲೇಡಿ ಅಂತ ಬರ್ತಿದೆ, ಮತ್ತೆ ಹೇಳ್ತೀನಿ ಆಯಿತಾ. ಲೇಡಿ ಎನರ್ಜಿ ಇದೆ ಇದು. ಬಟ್ ಆವಾಗಲೂ ನಿನ್ನೆ ಮೊನ್ನೆ ವಿಡಿಯೋಲೂ ಹಾಗೆ ಬಂದಿದೆ ಅನ್ಕೋತೀನಿ. ಸೊ ಇಲ್ಲಿ ನೋಡಿ, ಸೊ ಇಲ್ಲಿ ಬ್ಯಾಕ್ ಸ್ಟ್ಯಾಪ್ ಮಾಡಿದವ್ರದ್ದು ಕಾಫಿನ್ ಇದೆ, ಇಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್. ಸೊ ಇದು ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ಏನು ದೂರ ಆಗಿದ್ರು, ನಿಮಗೆ ನೀವು ದೂರ ಆಗೋದಕ್ಕೆ ಕಾರಣ ಇವರು ಥರ್ಡ್ ಪಾರ್ಟಿ. ಇವ್ರು ಯಾರ್ಯಾರು ಇರ್ಬೋದು ಆಯಿತಾ. ಫ್ಯಾಮಿಲಿಯವ್ರು ಇರ್ಬೋದು, ಹೊರಗ್ನವ್ರು ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ ಇರ್ಬೋದು, ಯಾರು ಇರ್ಬೋದು. ಸೊ ಏನೋ ಒಂದು ತೊಂದರೆ ಮಾಡಿದ್ರು ಆಯಿತಾ. ಸೊ ಅವರೇನೆ ಇವಾಗ ಅವ್ರದ್ದೇ ಡೆತ್ ಆಗಿದೆ ಅಂತ ತುಂಬ ಕ್ಲಿಯರಾಗಿ ಬರ್ತಿದೆ ಇದಂತೂ ಮೆಸೇಜು. ಓಕೆನಾ? ಓಹೋ, ಎಸ್ ಬಾಬಾ. ಓಕೆ, ಫ್ಯಾಮಿಲಿ ನೋಡಿ. ಸೊ ನಿಮ್ಗೊಂದು ಮಗು ಇದೆ ಅಂತಲೂ ತೋರಿಸ್ತಾ ಇದ್ದಾರೆ, ಫ್ಯಾಮಿಲಿಯವರೇನೆ. ಇವಾಗ ಇದು ಸಪ್ರೇಟ್ ಎನರ್ಜಿ ಅಂತಂದರೆ ಸಪ್ರೇಟ್ ಎನರ್ಜಿ ತೊಗೋಬೋದು ಆಯಿತಾ. ಒಂದಷ್ಟು ಜನದಲ್ಲಿ ತುಂಬ ತೊಂದರೆ ಆಗಿತ್ತು. ಸೊ ಅವರು ವಾಪಸ್ ಬರೋ ಥರ ಇದ್ದಾರೆ ಇಲ್ಲಿ. ವಾಪಸ್
ರೀಯೂನಿಯನ್ ಆಗೋ ಥರ ಇದೆ ಆಯಿತಾ. ಹಳೇದೆಲ್ಲ ಬಿಟ್ಟು ಮತ್ತೆ ಚೆನ್ನಾಗಿರೋಣ ಅನ್ನೋ ಥರ ಒಂದಷ್ಟು ಎನರ್ಜಿ ಬರ್ತಿದೆ, ಅರ್ಥ ಆಯ್ತಾ. ಇನ್ನೊಂದು ಎನರ್ಜಿ ಹೇಳಬೇಕು ಅಂತಂದರೆ ಇದು ಟೋಟಲ್ ಒಂದು ಸ್ಟೋರಿ ಥರನೂ ಕಾಣ್ತಾ ಇದೆ ನನಗೆ, ಆಯಿತಾ. ಒಬ್ರದ್ದೇ ಸ್ಟೋರಿ ಥರನೂ ಬರ್ತಾ ಇದೆ. ಏನು ಅಂತಂದರೆ ಯಾರೋ ಮೂರನೆಯವರು, ಆಯಿತಾ, ಯಾವ ಥರ ಬ್ಯಾಕ್ ಸ್ಟಾಪ್ ಮಾಡಿದ್ರು ನಿಮ್ಮಿಬ್ಬರು ಮಧ್ಯ ಅಂತಂದರೆ ನಿಮ್ಮ ಫ್ಯಾಮಿಲಿನಲ್ಲಿ ನಿಮಗೆ ಒಂದು ಮಗು ಇದೆ ಅಂತಲೂ ತೋರಿಸ್ತಾ ಇದ್ದಾರೆ, ಆಯಿತಾ. ಇದೆಲ್ಲ ಸೈನ್ ಅಷ್ಟೇ. ಸೊ ನಿಮ್ಮ ಫ್ಯಾಮಿಲಿಲಿ ಯಾವ ಥರ ಆಟ ಆಡಿದ್ರು ಅಂತಂದರೆ ಇಲ್ಲಿ ನೀವಿಬ್ಬರು ದೂರ ಆಗಬೇಕು, ನಿಮ್ಮ ಫ್ಯಾಮಿಲಿ ನೀವು ಖುಷಿಯಾಗಿ ಚೆನ್ನಾಗಿರಬಾರ್ದು ಆ ಥರ ಅಂತ ಒಂದು ಕಣ್ಣು ಹಾಕಿದ್ರು ಅಂತಲೇ ತೋರಿಸ್ತಾ ಇದ್ದಾರೆ, ಆಯಿತಾ. ಸೊ ಹಾಗೆ ಮಾಡಿ ಅವರು ಇನ್ನೇನೇನೆಲ್ಲ ಆಟ ಆಡಿದ್ದಾರೆ, ಲವ್ ಬಾಂಬ್ ಹಾಕಿದ್ದಾರೆ, ಮೈಂಡ್ ಗೇಮ್ ಆಡಿದ್ದಾರೆ, ಆಯಿತಾ. ನನಗೆ ನೀನು ಬಿಟ್ಟರೆ ಇರೋದಕ್ಕಾಗೋದಿಲ್ಲ ಅಂತ ನಿಮ್ಮ ಪಾರ್ಟ್ನರ್ ಹತ್ರ ಗೋಳಾಡಿದ್ದಾರೆ, ಏನೆಲ್ಲ ಮಾಡಬೇಕು ಎಲ್ಲ ಥರ ಬ್ಯಾಕ್ ಸ್ಟಾಪ್ ಮಾಡಿದ್ದಾರೆ. ಯಾತಕ್ಕೆ ಅಂತಂದರೆ ನಿಮ್ಮಿಬ್ಬರನ್ನ ದೂರ ಮಾಡೋಕ್ಕಷ್ಟೇ, ಇನ್ನೇನೂ ಇಲ್ಲ ಇಲ್ಲಿ, ಆಯಿತಾ. ನಿಮ್ಮಿಬ್ಬರನ್ನ ದೂರ ಮಾಡೋಕ್ಕೆ ಇಷ್ಟೆಲ್ಲ ಮಾಡಿದ್ದಾರೆ ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ, ಅರ್ಥ ಆಯ್ತಾ. ಇದು ಇವಾಗ ಈ ಫ್ಯೂನರಲ್ ಅಂತ ಬರ್ತಾ ಇದೆ, ಇದನ್ನು ನೋಡೋಣ ಇವಾಗ ಇನ್ನೊಂದು ಫರ್ದರ್ ಆಗೋಗಿದೆಯಾ ಆಗ್ತಾ ಇದೆಯಾ ಏನು ಅಂತ. ಬಟ್ ಇದರಿಂದ ಈ ಥರ ಆಟ ಆಡ್ತಾಯಿದ್ರು, ಏನೋ ಒಂದು ಕತೆ ಕಟ್ಟಿಬಿಟ್ಟು ನಿಮ್ಮ ಬಗ್ಗೆ ಇಲ್ಲದ್ದು ಸುಳ್ಳು ಕತೆ ಹೇಳಿದ್ರು ಅನ್ನೋದು ಇವಾಗ ಆ ಸತ್ಯತೆ ಮಾತ್ರ ಇಲ್ಯುಮಿನೇಟಿಂಗ್. ಇವಾಗ ಸೂರ್ಯ ಬಂದ ತಕ್ಷಣ ಕತ್ಲೆ ಹೇಗೆ ಹೋಗಿಬಿಡುತ್ತೆ, ಬೆಳಕು ಬೀಳುತ್ತೆ, ಆ ಥರ ಸೂರ್ಯನ ಕಿರಣ ಬಿದ್ದ ತಕ್ಷಣ ಕತ್ಲೆ ಹೋಗಿಬಿಟ್ಟಿದೆ. ಅಂದರೆ ಇವರ ಮನಸ್ಸಿನಲ್ಲಿ ಏನಿತ್ತು ಡೌಟ್ ನಿಮ್ಮ ಬಗ್ಗೆ ಅದೆಲ್ಲ ಕ್ಲಿಯರ್ ಆಗಿದೆ ಇವಾಗ. ಅವ್ರಿಗೆ ಅರ್ಥ ಆಗಿದೆ, ಸತ್ಯತೆ ಏನು ಅಂತ ಅರ್ಥ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾವ ಥರ ಏನು ಸತ್ಯತೆ ಅಂತಂದರೆ ನಿಮ್ಮ ಬಗ್ಗೆನೇ ಏನೋ ನೆಗೆಟಿವ್ ಆಗಿ ನಿಮ್ಮ ಬಗ್ಗೆ ಒಂದು ಕತೆ ಕಟ್ಟಿ ಫೇರಿ ಟೇಲ್ ಅಂತ ಬಂದಿದೆ ನೋಡಿ, ಇದು ಫೇರಿ ಟೇಲ್ ಕತೆ ಹೇಳಿದ್ರು ನಿಮ್ಮ ಬಗ್ಗೆ. ಅಂದರೆ ನಿಮ್ಮಿಬ್ಬರನ್ನ ದೂರ ಮಾಡೋಕ್ಕೋಸ್ಕರ ಏನೋ ಈ ಥರ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇವಾಗೇನು ಅಂತಂದರೆ ಈಗ ನಿಮ್ಮ ಪಾರ್ಟ್ನರ್ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ, ಈ ಥರ ಎಲ್ಲ ಮಾಡಬಾರ್ದಾಗಿತ್ತು, ಹಳೇದೆಲ್ಲ ಮರೆತು ಮುಂದೆ ಜೀವನ ಸಾಗಿಸ್ಬೇಕು ಇವಾಗ ಚೆನ್ನಾಗಿ ನಾವು ಲವ್ವಿಂಗ್ ಆಗಿ ಇಬ್ಬರಿಗೂ ಒಬ್ರಿಗೊಬ್ರಿಗೆ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಜೊತೆಗೆ ನಾವು ಮೂವ್ ಆನ್ ಆಗಬೇಕು, ಮುಂದೆ ಸಾಗಬೇಕು, ಜೀವನ ನಡೆಸಬೇಕು ನಾವೇ ಅನ್ನೋ ಥರ ನಿಮ್ಮ ಪಾರ್ಟ್ನರ್ ಮನಸ್ಸಲ್ಲಿ ಬಂದಿದೆ. ಯಾತಕ್ಕೆ ಬಂತು ಅಂತಂದರೆ ಅವ್ರಿಗೆ ಇವಾಗ ಬ್ಯಾಕ್ ಸ್ಟಾಪ್ ಯಾರು ಮಾಡಿದ್ರು, ಇದನ್ನೆಲ್ಲ ಕತೆ ಕಟ್ಟಿ ಯಾರು ಹೇಳಿದ್ರು ಅವರದ್ದು, ಅರ್ಥ ಆಯ್ತಾ, ಡೆತ್ ಆಗಿದೆ ಅಂತ ತೋರಿಸ್ತಾ ಇದ್ದಾರೆ. ಡೆತ್ ಆಗಿ ಕಾಫಿನ್ ಇದು, ಆಯಿತಾ. ಅದಕ್ಕೆ ನೀವು ನಿಮ್ಮ ಪಾರ್ಟ್ನರ್ ಹೋಗಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ, ಆಯಿತಾ. ಸೊ ನಿಮ್ಗೇನಾದರೂ ಹಂಗೆ ಆಗಿದೆ ಅಂದರೆ ಓಕೆ, ನೀವು ನಿಮ್ಮ ಎನಿಮಿದು ಆ್ಯಕ್ಚುಲಾಗಿ ಈ ಥರ ಹೋದರು ಅಂತ ಗೊತ್ತಾಗಿದೆ ಅಂತಂದರೆ, ಡೆತ್ ಆಗಿದೆ ಅಂತ ಗೊತ್ತಾದರೆ ಓಕೆ, ಇಲ್ಲ ಅಂತಂದರೆ ಸದ್ಯದಲ್ಲೇ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ, ಆಯಿತಾ. ಇದು ಬರ್ತಾ ಇರೋದು ವೆರಿ ಕ್ಲಿಯರಾಗಿ ಹಸ್ಬೆಂಡ್ ಮತ್ತು ವೈಫ್ ಮಧ್ಯ ಯಾರು ಕಿರಿಕ್ ಮಾಡಿದ್ದಾರೆ, ಯಾರು ತೊಂದರೆ ಮಾಡಿದ್ದಾರೆ, ಯಾರು ಇಲ್ಲದ ಕತೆ ಕಟ್ಟಿ ನಿಮ್ಮಿಬ್ಬರನ್ನ ದೂರ ಮಾಡಿದ್ದಾರೆ, ಸೊ ಅಂಥವ್ರದ್ದಷ್ಟೇ ಇದು ಕತೆ ಬರ್ತಿರೋದು, ಆಯಿತಾ. ಇದು ಎಲ್ರಿಗೂ ಅನ್ವಯಿಸಲ್ಲ, ಆಯಿತಾ. ಸೊ ಇದು ನೋಡೋಣ ಇನ್ನೇನಾದ್ರು ಹೇಳ್ತಾರಂತ. ಎಸ್ ಬಾಬಾ, ನೋಡೋಣ ಇರಿ, ಈ ಫ್ಯೂನರಲ್ ಏನು ಅಂತಲೂ ನೋಡೋಣ. ಎಸ್ ಬಾಬಾ. ಓ ಮೈ ಗುಡ್ನೆಸ್, ಜೆಸೆಬೆಲ್ ಅಂತ ಬರ್ತಿದೆ. ಅಂದರೆ ಇದು ಯಾರು ಅಂತಂದರೆ ಒಂದು ಏನದು ಜೆಸೆಬೆಲ್ ಕ್ಯಾರೆಕ್ಟರ್ ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ. ಅಂದರೆ ಅದೇ ನಾ ಹೇಳಿದೆ ಅಲ್ವಾ, ನಾರ್ಸಿಸಿಸ್ಟಿಕ್ ಅಂತ. ಇವಾಗ ಇಲ್ಲಿ ಬಂದ ತಕ್ಷಣ ನನಗೆ ಆ ನೆಗೆಟಿವ್ ವೈಬ್ಸ್ ಶುರು ಆಗೋಗಿತ್ತು, ಆಯಿತಾ. ಸೊ ಸ್ವಲ್ಪ ಜನದ್ದು ಅಂತ ಅಂದ್ಕೊಂಡೆ. ಸೊ ಇಲ್ಲಿ ಮೇಜರ್ ನಿಮ್ಮ ಪಾರ್ಟ್ನರ್ಗೆ ಯಾರು ಹಚ್ಕೊಟ್ಟು ತೊಂದರೆ ಮಾಡಿದ್ರು ನಿಮ್ಮ ಲೈಫಲ್ಲಿ, ಅವರು ಜೆಸೆಬೆಲ್ ಕ್ಯಾರೆಕ್ಟರ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೆಗೆಟಿವಿಟಿಲಿ ರಾಣಿ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಸೊ ಇದು ಜಾಸ್ತಿ ಬರ್ತಾ ಇರೋದು ಲೇಡಿ ಕ್ಯಾರೆಕ್ಟ್ರೇ ಬರ್ತಾ ಇದೆ, ಆಯಿತಾ. ಇದು ಯಾರು ಇರ್ಬೋದು, ಈ ಜೆಸೆಬೆಲ್ ಕ್ಯಾರೆಕ್ಟ್ರು ನಿಮ್ಮ ಪಾರ್ಟ್ನರ್ದು ಫ್ಯಾಮಿಲಿಯವರು ಅಂತಲೇ ಫಸ್ಟು ಬಂತು.
ಆಯಿತಾ. ನಿಮ್ಮ ಖುಷಿ ನೋಡಿ ತಡ್ಕೊಳಕ್ಕಾಗದೆ ಈ ಥರ ಹೊಟ್ಟೆ ಉರ್ಕೊಂಡು ಏನೋ ಮಾಡಿದ್ದಾರೆ ಆಯಿತಾ. ನಿಮ್ಮ ಬಗ್ಗೆ ಕತೆ ಕಟ್ಟಿ ನಿಮ್ಮಿಬ್ಬರನ್ನ ದೂರ ಮಾಡಿದ್ದಾರೆ ಫಸ್ಟು. ಇವಾಗ ನಿಮ್ಮ ಪಾರ್ಟ್ನರ್ಗೆ ಅರ್ಥ ಆಗಿದೆ, ಈ ಥರ ಎಲ್ಲ ಮಾಡಬಾರ್ದಾಗಿತ್ತು, ತಪ್ಪು ಮಾಡಿದೆ, ನಿಮ್ಮಂಥ ಒಳ್ಳೆಯ ಇದನ್ನು ಪಾರ್ಟ್ನರ್ಗೆ ಈ ಥರ ಅನ್ಯಾಯ ಮಾಡೋಂಗಾಯಿತು ಅಂತ. ಜೊತೆಗೆ ಇಲ್ಲಿ ಇವ್ರದ್ದೇನು ಕತೆ ಆಗಿದೆ ಅಂತಂದರೆ, ಇವ್ರದ್ದು ಟೋಟಲ್ ಡೆತ್ತೇ ಆಗಿದೆ ಅಂತ ಮತ್ತೆ ತೋರಿಸ್ತಾ ಇದ್ದಾರೆ. ಜೆಸಬೆಲ್ ಕ್ಯಾರೆಕ್ಟರ್ ಬಂದಿದೆ ಆಯಿತಾ. ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರ್ ಅಂತ ಬರ್ತಾ ಇದೆ. ಓಕೆ, ಎಸ್ ಬಾಬಾ, ವಾಟ್ ಎಲ್ಸ್? ಇಲ್ಲಿ ನೋಡಿ, ಗುಡ್ ಬೈ. ಇದು ಕಾರ್ಡ್ಸ್ ನೋಡಿ ಯಾವ ಥರ ಬರ್ತಾ ಇದೆ ಅಂತಂದರೆ, ಇದೇನೋ 3 ಡೇಸಿಂದ ನೋಡ್ತಾ ಇದ್ದೀನಿ, ಕಂಟಿನ್ಯೂಸ್ ಇದೇ ಬರ್ತಾ ಇದೆಯಪ್ಪ, ಗೊತ್ತಿಲ್ಲ. ಬ್ಯಾಕ್ ಸ್ಟ್ಯಾಬ್ ಅಂತ ಬಂತು, ಇದಾಯಿತು. ಸೊ ಇಲ್ಲಿ ಏನಂತಂದರೆ ಗುಡ್ ಬೈ ಅಂತಿದ್ದಾರೆ. ನಾನು ಹೇಳಿದೆ ಅಲ್ವಾ, ಸೊ ಗುಡ್ ಬೈ ಹೇಳ್ತೀರಾ ಸದ್ಯದಲ್ಲೇ ಅಂತ ಬರ್ತಾ ಇದೆ. ಅಂದರೆ ಸದ್ಯದಲ್ಲೇ ನಿಮ್ಗೆ ಯಾರು ಚೀಟ್ ಮಾಡಿದ್ರು ಅಂದರೆ ನಿಮ್ಮ ಫ್ಯಾಮಿಲಿಯವ್ರು ಇರ್ಬೋದು, ಫ್ಯಾಮಿಲಿಯವರೇನೇ ಇದು ಆಯಿತಾ. ಫ್ಯಾಮಿಲಿ ಸಿಚುಯೇಷನೇ ಬರ್ತಿದೆ ನಿಮ್ಮನ್ನು, ಮತ್ತು ನಿಮ್ಮ ನೀವು ಯಾರು ನೋಡ್ತಾ ಇದ್ದೀರಾ, ನಿಮ್ಮ ವೈಫ್ನ ಅಥವಾ ನಿಮ್ಮ ಹಸ್ಬೆಂಡ್ನ ಯಾರು ದೂರ ಮಾಡೋಕ್ಕೆ ಟ್ರೈ ಮಾಡಿದ್ರು, ಯಾರು ನಿಮ್ಮಿಬ್ಬರು ಮಧ್ಯ ಕತೆ ಕಟ್ಟಿ ನಿಮ್ಮನ್ನು ದೂರ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ನಿಮಗೊಂದು ಮಗು ಇದೆ ಅಂತಲೂ ಹೇಳ್ತಾ ಇದ್ದಾರೆ ಆಯಿತಾ. ಒಂದು ಮಗು ಅಂತ ಇದು ತೋರಿಸ್ತಾ ಇದ್ದಾರೆ. ಸೊ ನೀವು ನಿಮ್ಮ ನೆನಪು ಇವಾಗ ಕ್ಲಿಯರ್ ಆಗ್ತಾ ಇದೆ ಅಂತಲೂ ಹೇಳ್ತಿದ್ದಾರೆ. ನೋಡಿ ಹಿಂದೆ ಇಲ್ಲಿ ನೋಡಿದ್ರೆ 1 2 3 ಇದೆ ಆಯಿತಾ. 1 2 3 ಡಕ್ಕು. ಸೊ ಇದು ನೀವು ನೆನೆಸ್ಕೊಳ್ತಾ ಇರೋದು, ಹಿಂದೆ ಎಷ್ಟು ಚೆನ್ನಾಗಿದ್ವಿ ನಾವು 3 ಜನನೂ ಅಂತ ಆಯಿತಾ. ಜ್ಞಾಪಿಸ್ಕೋತಾ ಇರೋದು ಇದು ಡಕ್ಕು. ಸೊ ಅದನ್ನೆಲ್ಲ ಹಳೇದೆಲ್ಲ ಬಿಟ್ಟು ಇನ್ನು ಜೀವನ ಮುಂದೆ ಸಾಗಿಸ್ಕೊಂಡು ಹೋಗಬೇಕಾಗತ್ತೆ ನಾವು ಅಂತ ನಿಮ್ಮ ಪಾರ್ಟ್ನರ್ ಜ್ಞಾಪಿಸ್ಕೋತಾ ಇದ್ದಾರೆ. ಎಷ್ಟು ಚೆನ್ನಾಗಿತ್ತು, ಈ ಥರ ಎಲ್ಲ ಆಗೋಯ್ತು, ಮಾಡಬಾರ್ದಿತ್ತು ಅಂತ. ಸೊ ಇದು ಅವರು ಯಾರು ಇದನ್ನು ಹಚ್ಕೊಟ್ಟು ಅನ್ಯಾಯ ಮಾಡಿದ್ದಾರೆ ಅವ್ರದ್ದು ಡೆತ್ ಆಗ್ತಾ ಇದೆ ಸದ್ಯದಲ್ಲೇ ಅಂತಿದ್ದಾರೆ. ಆಗಿದ ತಕ್ಷಣನೇ ಸೊ ಗುಡ್ ಬೈ ಹೇಳೋಕ್ಕಿದೆ ಟೈಮು ಅಂತಿದ್ದಾರೆ. ಗುಡ್ ಬೈ ಹೇಳೋ ಟೈಮ್ ಹತ್ತಿರ ಬರ್ತಾ ಇದೆ ಅಂತಿದ್ದಾರೆ. ಸೊ ಇದಾಗತ್ತೆ ಆಯಿತಾ, 100% ಆಗುತ್ತೆ. ಏಕೆಂದರೆ ಪ್ರತಿದಿನ ಇದೇ ಬರ್ತಾ ಇದೆ. ನಾನು ಬೇರೆ ಡೆಕ್ಕು ಬೇರೆ ವಿಷಯ ಅಂತ ತೊಗೊಂಡೆ, ನೋಡಿದ್ರೆ ಅದೇ ಬರ್ತಾ ಇದೆ, ರೌಂಡ್ ಆ್ಯಂಡ್ ರೌಂಡ್. ನೋಡಿ ಅದೇ ಬರ್ತಿದೆ ಅಂದರೆ ಅದೇ ಅಂತೆ. ಹೌದು ಹೌದು ಅಂತಿದ್ದಾರೆ. ಸೈಕಲ್ಸ್, ಟ್ರಿಗರ್ಸ್, ಲೆಸನ್ಸ್, ಪಾಠ ಕಲಿಯೋಕ್ಕಿತ್ತು ಅಂತಿದ್ದಾರೆ. ಏನು ಪಾಠ? ಇವಾಗ ನಿಮಗೂ ಒಂದು ರೀತಿ ಪಾಠ ಆಯ್ತಿದು. ಎಷ್ಟು ಜನನ ನಂಬಬೇಕು. ಇವಾಗ ಇಲ್ಲಿ ಯಾವ ಥರ ಕಾಣ್ತಾ ಇದೆ ನನಗೆ ಅಂದರೆ, ನಿಮ್ಮ ಪಾರ್ಟ್ನರ್ ಇದರಲ್ಲೂ ನೀವೆಲ್ಲೋ ಒಂದು ಕಡೆ ನಿಮ್ಮ ಪಾರ್ಟ್ನರ್ ಮೇಲೇ ನೀವು ಈ ಥರ ಏನು ಅನ್ಯಾಯ ಆಯಿತು ನಿಮ್ಮ ಫ್ಯಾಮಿಲಿಯವರೇ ಮಾಡಿರೋದು. ಬಟ್ ನೀವೇನು ಮಾಡಿದ್ರಿ, ಅವ್ರ ಮಾತನ್ನು ನಂಬಿದ್ರಿ. ಯಾರು ಈ ಜೆಸಬೆಲ್ ಕ್ಯಾರೆಕ್ಟರ್ನವ್ರಿದ್ರು ಅವರ ಮಾತನ್ನು ನಂಬಿ ಯಾರು ಈ ಥರ ಬ್ಯಾಕ್ ಸ್ಟ್ಯಾಬ್ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ನಿಸ್ಲೇ ಇಲ್ಲ ನಿಮಗೆ ಅಂತ ತೋರಿಸ್ತಾ ಇದ್ದಾರೆ. ತುಂಬ ಫ್ಯಾಮಿಲಿಯವರು ಅಂತ ಅಷ್ಟು ಪ್ರಾಣ ಕೊಡೋ ಥರ ಇತ್ತು ಇಲ್ಲಿ ಆಯಿತಾ. ಅಂದರೆ ಅಂಥ ಪ್ರೀತಿ, ವಿಶ್ವಾಸ ಇದು ಯಾರಾದರೂ ಇರ್ಬೋದು ನಾನು ಹೇಳ್ದಂಗೆ ಆಯಿತಾ. ನಿಮ್ಮ ಪಾರ್ಟ್ನರ್ದು ಇಲ್ಲ ಬ್ರದರ್ ಸಿಸ್ಟರ್ ಇರ್ಬೋದು, ಅಥವಾ ಅವರ ಯಾರಾದರೂ ಇರ್ಬೋದು ನಾನು ಹೇಳ್ದಂಗೆ ಆಯಿತಾ. ಅವ್ರ ಪೇರೆಂಟ್ಸ್ ಇರ್ಬೋದು. ಯಾರು ಈ ಥರ ಕಿರಿಕ್ ಮಾಡಿದ್ರು, ಯಾರು ತೊಂದರೆ ಮಾಡಿದ್ರು ನಿಮ್ಮ ಲೈಫಲ್ಲಿ, ನಿಮ್ಮ ಪಾರ್ಟ್ನರಿಂದ ದೂರ ಆಗೋದಕ್ಕೆ, ಅರ್ಥ ಆಯ್ತಾ. ಆ್ಯಂಡ್ ನಿಮಗೆ ಒಂದು ಮಗು ಇದೆ ಅಂತಲೂ ಹೇಳ್ತಾ ಇದ್ದಾರೆ, ಅರ್ಥ ಆಯ್ತಾ. ಇದು ಏನಾಗಿದೆ ಅಂತಂದರೆ ಖಂಡಿತ ಇಲ್ಲಿ ನೋಡಿ ಲಾಸ್ಟ್ ರೌಂಡ್ ಆ್ಯಂಡ್ ರೌಂಡ್ ಸೈಕಲ್ಸ್, ಈ ಥರ ತುಂಬ ಲೆಸನ್ಸ್, ತುಂಬ ಪಾಠ ಏನು ಕಲಿಬೇಕಾಯ್ತು ನೀವು ಅಂತಂದರೆ. ಸೊ ಇವಾಗ ಇಷ್ಟು ಅವರು ಕಲಿತರು ಆಯಿತಾ. ನಿಮ್ಮ ಪಾರ್ಟ್ನರು ಕೂಡ ಪಾಠ ಕಲ್ತಿದ್ದಾರೆ. ಲೈಕ್ ಈ ಥರ ಅವ್ರ ಮಾತು ನಂಬಿ ನಿಮ್ಮನ್ನು ದೂರ ಮಾಡೋಂಗಾಗೋಯ್ತಲ್ಲ ಅಂತ ಅವರು ಪಾಠ ಕಲ್ತಿದ್ದಾರೆ, ಮುಂದುವರಿಬೇಕು ಅನ್ಕೋತಾ ಇದ್ದಾರೆ. ಆದರೆ ನಿಮ್ಮ ಕಡೆಯಿಂದನೂ ಏನಾಗಿದೆ ಇಲ್ಲಿ ಅಂತಂದರೆ, ಅವರು ಆ ಥರ ಮಾತು ಕೇಳ್ಕೊಂಡು ಬಂದು ಸ್ವಲ್ಪ ಟ್ರಿಗರ್ ಆಗಿರ್ತಾರೆ ನಿಮ್ಮ ಮೇಲೆ. ಇಲ್ಲಿ ನೋಡಿ ಟ್ರಿಗರ್ಸ್ ಅಂತಿದೆ ನೋಡು. ನಿಮ್ಮ ಮೇಲೆ ಒಂದು ಟ್ರಿಗರ್ ಆಗೋ ಥರ, ನೀವು ಟ್ರಿಗರ್ ಆಗೋ ಥರ ಏನೋ ಮಾತಾಡಿ ನಿಮ್ಮ ಆಯಿತಾ ಸ್ಪೌಸ್ ಅಂದರೆ ನೀವು ಯಾರು ನೋಡ್ತಾ ಇದ್ದೀರಾ, ನಿಮ್ಮ ವೈಫ್ ಅಥವಾ ನಿಮ್ಮ ಹಸ್ಬೆಂಡ್. ಓಕೆ, ಅವ್ರೇನು ಮಾಡಿದ್ದಾರೆ, ಸ್ವಲ್ಪ ನಿಮಗೆ ಕೋಪ ಬರೋ ಥರ ಏನೋ ಮಾತಾಡಿರ್ತಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಮಾತಾಡಿದ ತಕ್ಷಣ ನೀವೇನು ಮಾಡಿದ್ದೀರಾ, ಫುಲ್ ಉಲ್ಟಾ ಹೊಡೆದ್ಬಿಟ್ಟಿದ್ದೀರಾ, ಅವ್ರಿಗೆ ಚೆನ್ನಾಗಿ ಬೈದು ಅಂತ ಸಪ್ರೇಟ್ ಆಗಿಬಿಟ್ಟಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಸಪ್ರೇಟ್ ಆಗಿದ್ರಿ, ಬಟ್ ಇವಾಗ ಸದ್ಯದಲ್ಲೇನೆ ಇವ್ರದ್ದು ಡೆತ್ ಆಗುತ್ತೆ. ಇವ್ರಿಗೆ ಗುಡ್ ಬೈ ಹೇಳೋ ಟೈಮ್ ಹತ್ತಿರ ಬರ್ತಾ ಇದೆ. ಆ್ಯಂಡ್ ಆಮೇಲೆ ಆ್ಯಂಡ್ ನೀವಿಬ್ಬರೂ ಹೋಗ್ತಾ ಇದ್ದೀರಾ ಫ್ಯೂನರಲ್ಗೆ ಅಂತಲೂ ತೋರಿಸ್ತಾ ಇದ್ದಾರೆ ಆಯಿತಾ. ಯಪ್ಪ, ಇದು ಯಾವುದೋ ಯಾವ್ಯಾವ ಬೇರೆ ಬೇರೆ ಡೆಕ್ ತೊಗೊಂಡ್ರು
ಇದಿದೆ ಬರ್ತಾ ಇದೆ, ನಾನು ಏನು ಹೇಳೋದು ಗೊತ್ತಿಲ್ಲ. ಎಸ್ ಬಾಬಾ, ಒಂದು ಲಾಸ್ಟ್ ಕಾರ್ಡ್. ಸ್ಪಿರಿಚುವಲ್ ಗಿಫ್ಟ್ಸ್. ನೆನ್ನೆನೂ ಇದೇ ಬಂತು ಅಂದ್ಕೊಳ್ತೀನಿ, ಆಯಿತಾ. ಗಿಫ್ಟ್ ಅಂತ ಬಂತು, ಕರೆಕ್ಟಾ? ಇಲ್ಲಿ ನೋಡಿ ಸ್ಪಿರಿಚುವಲ್ ಗಿಫ್ಟ್ ಅಂತ ಬಂದಿದೆ. ಅಯ್ಯೋ ರಾಮ, ನಿಮಗೆ ನಾನು ಹೇಳಿದ್ನಲ್ಲ ಬ್ಯಾಕ್ ಸ್ಟ್ಯಾಬ್ ಯಾವ ಥರ ಮಾಡಿದ್ದಾರೆ ಅಂತಂದರೆ, ನಿಮ್ಮ ಗಿಫ್ಟ್ ಏನಿದೆ ಆಯಿತಾ, ನಿಮ್ಮ ಸ್ಪಿರಿಚುವಲ್ ಗಿಫ್ಟ್ ಏನಿದೆ, ನೀವು ಖಂಡಿತ ದೇವರನ್ನು ನಂಬ್ತಿದ್ದೀರಾ, ಈ ಆಧ್ಯಾತ್ಮಿಕ ಹಾದಿಲಿ ಇದ್ದೀರಾ ನೀವು, ಅರ್ಥ ಆಯ್ತಾ. ಆ್ಯಂಡ್ ನಿಮ್ಗೆ ಈ ಥರ ಎಲ್ಲ ತೊಂದರೆ ಆದ್ರೂ ಕೂಡ ನಿಮ್ಗೆ ಒಂದು ಥರದಲ್ಲಿ ಒಳ್ಳೆಯದಾಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಏನು ಅಂತಂದರೆ, ನೀವು ಸಪ್ರೇಟ್ ಆಗಿ ಹೋಗಿದ್ರೂ ಕೂಡ ನೀವೇನು ಮಾಡಿದ್ದೀರಾ, ನಿಮ್ಮ ಮೇಲೆ ನೀವು ಜಾಸ್ತಿ ವರ್ಕ್ ಮಾಡೋಕ್ಕೆ ಶುರು ಮಾಡಿಬಿಟ್ರಿ. ಅಂದರೆ ನಿಮ್ಮ ಪಾರ್ಟ್ನರ್ ದೂರ ಆದರು ಅಂತ ಹೇಳಿಬಿಟ್ಟು ನೀವು ಅವ್ರನ್ನ ಶಾಪ ಹಾಕೋದಾಗಲಿ, ಬೈಯೋದಾಗಲಿ, ಅಥವಾ ದುಡ್ಡು ಬೇಕು ಅಂತ ಹಠ ಮಾಡೋದಾಗಲಿ, ಏನಂದ್ರೆ ಏನೂ ಮಾಡಲಿಲ್ಲ, ಶಾಂತವಾಗಿ ಕೂತ್ಬಿಟ್ರಿ ನೀವು ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ, ಆಯಿತಾ. ಸ್ಪಿರಿಚುವಲ್ ಗಿಫ್ಟ್ಸ್ನ ಅವೇಕನ್ ಮಾಡಿದ್ರಿ ನೀವು. ನಿಮ್ಮ ಗಿಫ್ಟ್ಸ್ ಏನಿತ್ತು, ಸ್ಪಿರಿಚುವಲ್ ಗಿಫ್ಟ್ಸ್, ಅದನ್ನೆಲ್ಲ ನೀವು ಅವೇಕನ್ ಅಂದರೆ ಅದೆಲ್ಲ ನಿಮಗೆ ಸಿಗೋ ಥರ ಆಯಿತು. ಜೊತೆಗೆ ಇವರೇನು ಮಾಡಿದ್ರು, ಇಲ್ಲಿ ತೋರಿಸ್ತಾ ಇರೋದು, ಇಲ್ಲಿ ಈ ನಿಮ್ಮ ಸ್ಪಿರಿಚುವಲ್ ಗಿಫ್ಟ್ ಬಗ್ಗೆ ಕತೆ ಕಟ್ಟಿದ್ರು. ಇಲ್ಲದ್ದೆಲ್ಲ ಕತೆ ಕಟ್ಟಿ ಇಲ್ಯೂಷನ್ ಅಂದರೆ ಒಂಥರ ಭ್ರಮೆ ಆಗ್ಬಿಡ್ಬೇಕು ನಿಮಗೆ. ಈ ಥರ ಏನೇನೋ ಏನೋ ಮಾಡ್ತಿದ್ದಾಳ ಅಥವಾ ಮಾಡ್ತಿದ್ದಾನ ನನ್ನ ಪಾರ್ಟ್ನರು, ಅಂದರೆ ಸ್ಪಿರಿಚುವಲ್ ಗಿಫ್ಟ್ನ ಒಂದು ನೆಗೆಟಿವಿಟಿ ಅನ್ನೋ ಥರ ಒಂದು ಕತೆ ಹೇಳಿದ್ರು ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ, ಆಯಿತಾ. ಸೊ ಅದನ್ನು ಮಾಡಿದ್ದು ತುಂಬ ತಪ್ಪು, ಫಸ್ಟ್ ಆಫ್ ಆಲು. ಯಾಕೆ ಅಂತಂದರೆ, ಅವರಿಗೆ ಏನು ನೀವು ಏನು ಮಾಡ್ತಾಯಿದ್ದೀರಾ ಏನು ಅಂತಲೇ ಗೊತ್ತಿಲ್ಲದೇನೆ, ಆಯಿತಾ, ಆ ಥರ ಅವ್ರಿಗೆ ದೇವ್ರ ಮೇಲೆ ನಂಬಿಕೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಏಕೆಂದರೆ ಫಸ್ಟ್ ನನಗೆ ಇಲ್ಲಿ ಕಾರ್ಡ್ ನೋಡಿದ್ರೆ ನಂಬಿಕೆ ಇಲ್ಲ. ನಂಬಿಕೆ ಇಲ್ಲ. ಜೆಸಬೆಲ್ ಕ್ಯಾರೆಕ್ಟರ್ ಅಂತ ಬಂದಿದೆ ಅಲ್ವಾ, ಖಂಡಿತ ದೇವ್ರ ಮೇಲೆ ನಂಬಿಕೆ ಇಲ್ಲ. ಅವ್ರದ್ದೆಲ್ಲ ಬರೀ ಬೂಟಾಟಿಕೆ ಅಂತಿದ್ದಾರೆ, ಬರೀ ಬೂಟಾಟಿಕೆ, ಆಯಿತಾ. ದೇವ್ರ ಮೇಲೆ ಕಂಡ್ರೆ ನಮಗೇನು ಅಂಥ ಭಕ್ತಿ, ದೊಡ್ಡವರು ಅಂದರೆ ಅಷ್ಟು ಭಕ್ತಿ ಅಂತೆಲ್ಲ ಎಂಥದೂ ಇಲ್ಲ, ಅವೆಲ್ಲ ಸುಳ್ಳು, ಆಯಿತಾ. ಬರೀ ಡೋಂಗು, ಸಖತ್ ಡೋಂಗು. ಈ ಜೆಸಬೆಲ್ ಕ್ಯಾರೆಕ್ಟರ್ ಅಂದರೆ ಭಯಂಕರ ಡೋಂಗು, ಆಯಿತಾ. ಆ್ಯಂಡ್ ಇವ್ರೇನು ಮಾಡಿದ್ದಾರೆ, ನಿಮ್ಮ ಪಾರ್ಟ್ನರ್ಗೆ ನಂಬಿಸೋ ಥರ ಮಾಡಿ ನಿಮ್ಮ ಬಗ್ಗೆ ಎಷ್ಟು ಕತೆ, ಫೇರಿ ಟೇಲ್ ಅಂತೆ, ಕತೆ ಕಟ್ಟಿದ್ದಾರೆ ಅಂತಂದರೆ, ಅಯ್ಯೋ ನಿನ್ನ ಪಾರ್ಟ್ನರು ಮಾಡ್ತಿರೋದೆಲ್ಲ ನೆಗೆಟಿವಿಟಿ. ಈಗ ಇದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ, ಗೇಟ್ವೇ ಥರ ಇದೆ ಇದು, ಆಯಿತಾ. ಇದು ಗೇಟ್ವೇ. ಏನಕ್ಕೆ ಇದು? ಅರ್ಥಿಂದ ಆಚೆ ಕಡೆಗೆ, ಅಂದರೆ ನಾವು ಪರಲೋಕ, ಆಯಿತಾ. ಸೊ ಅವಳು ಅಥವಾ ಅವನು ಏನೋ ಒಂದು ನೆಗೆಟಿವಿಟಿ ಮಾಡ್ತಾ ಇದ್ದಾರೆ, ನೆಗೆಟಿವ್ ಎನರ್ಜಿಯಿಂದ ಏನೋ ಮಾಡ್ತಾ ಇದ್ದಾರೆ. ಸೊ ಅದು ಸ್ಪಿರಿಚುವಲ್ ಅಲ್ಲ, ಏನೋ ನೆಗೆಟಿವಿಟಿ. ಜೋಪಾನ, ಹುಷಾರಾಗಿರಬೇಕು. ಏನಾದರೂ ಜೊತೆಗಿತ್ತು ಅಂತಂದರೆ ನಿಮಗೆ ಸರ್ವನಾಶ ಆಗಿಬಿಡುತ್ತೆ, ಹಾಗಾಗ್ಬಿಡುತ್ತೆ, ಹೀಗಾಗತ್ತೆ ಅಂತ ಇಲ್ಲದ್ದೆಲ್ಲ ಕತೆ ಹೇಳಿ, ಇಲ್ಲದ್ದೆಲ್ಲ ಹೇಳ್ಬಿಟ್ಟು ಏನು ಮಾಡಿಬಿಟ್ಟಿದ್ದಾರೆ, ನಿಮ್ಮನ್ನು ದೂರ ಮಾಡಿದ್ರು, ಆಯಿತಾ. ಇವಾಗ ಏನು ರೌಂಡ್ ಆ್ಯಂಡ್ ರೌಂಡ್, ಅದೇ ಇವಾಗ ಅವರೇ ಸಿಗಾಕೊಂಡ್ಬಿಟ್ಟಿದ್ದಾರೆ ಈ ಸಿಚುಯೇಷನಲ್ಲಿ. ಅವ್ರು ಏನು ಮಾಡಿದ್ರು ಅವರೇ ಅದರಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾರೆ. ಇವಾಗ ಸಿಗಾಕೊಂಡು ಸದ್ಯದಲ್ಲೇ ಡೆತ್ ಅಂತಲೂ ಹೇಳ್ತಾ ಇದ್ದಾರೆ. ಜೊತೆಗೆ ತೋರಿಸ್ತಾ ಇದ್ದಾರೆ ನೋಡಿ, ಕಾಫಿನ್ ತೋರಿಸ್ತಾ ಇದ್ದಾರೆ, ಹೋಗಬೇಕಾಗತ್ತೆ, ಅಟೆಂಡ್ ಮಾಡಬೇಕಾಗತ್ತೆ ಅಂತ. ಅದು ಯಾತಕ್ಕೆ ಈ ಥರ ಪದೇ ಬರ್ತಿದೆ ಅಂತ ನಾನು ಹೇಳ್ಬಿಡ್ತೀನಿ. ಈ ಎನರ್ಜಿ ಬರ್ತಾ ಇರೋದು, ಆಯಿತಾ, ಒಂದು ಡಿವೈನ್ ಮಗು ಅಂತಲೂ ಹೇಳ್ಬೋದು. ಅಂದರೆ ನೀವು, ಅರ್ಥ ಆಯ್ತಾ. ಅಂದರೆ ಯಾವಾಗ ಒಳ್ಳೆ ಮನಸ್ಸಿದ್ದು, ಯಾರಿಗೂ ಹರ್ಟ್ ಮಾಡದೆ, ತೊಂದರೆ ಮಾಡದೆ, ಅಷ್ಟು ಚೆನ್ನಾಗಿ ನಿಮ್ಮ ವೈಫ್ ಅಥವಾ ನಿಮ್ಮ ಹಸ್ಬೆಂಡ್ ನೀವು ಯಾವ ಥರ ನೋಡ್ಕೋತಾ ಇದ್ರಿ ಅಂತಂದರೆ, ಅಷ್ಟು ಒಂದು ಪ್ರೊಟೆಕ್ಟ್ ಮಾಡಿಕೊಂಡು ಫ್ಯಾಮಿಲಿನ ಚೆನ್ನಾಗಿರಬೇಕು, ನಗ್ತಾ ಚೆನ್ನಾಗಿರೋಣ ಅನ್ನೋ ಥರ ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ ಇಲ್ಲಿ, ಅಷ್ಟೇ ಡಬಲ್ ಕಷ್ಟಪಟ್ಟು ಏನು ಕಷ್ಟ ಅಲ್ಲ, ಏನಿಲ್ಲ, ನಿಮ್ಮ ಬಗ್ಗೆ ಒಂದು ಸಿಂಪಲ್ಲಾಗಿ ಒಂದು ಹೇಳಿದ್ದಾರೆ, ನೀನು ಮಾಡ್ತಾ ಇರೋದು ಏನೋ ಒಂದು ನೆಗೆಟಿವಿಟಿ ಅಂತ ಅಷ್ಟೇ. ಅಂದರೆ ನೀನು ಈ ಥರ ಒಂದು ಜೊತೆ ಇದ್ದರೆ ಅಷ್ಟೇ ನಿನ್ನ ಲೈಫು ಹಾಳಾಗೋಗ್ಬಿಡುತ್ತೆ ಅಂತಂದ್ಬಿಟ್ಟು ಫ್ಯಾಮಿಲಿನ ಒಡೆದಾಕಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಬಟ್ ಅದೇ ಏನು ಮಾಡಿದ್ರು ವಾಪಸ್ ಅವ್ರಿಗೆ ಸ್ಪಿನ್ ಆಗಿ ವಾಪಸ್ ಹೋಗ್ತಾ ಇದೆ. ರೌಂಡ್ ಆ್ಯಂಡ್ ರೌಂಡ್ ಅವ್ರು ಮಾಡಿದ್ದು ಸ್ಪಿನ್ ಆಗ್ತಿದೆ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಇವಾಗ ಇಲ್ಲಿ ನಿಮಗೆ ಏನು ಪಾಠ ಕಲಿತ್ರಿ ಅಂದರೆ, ಅವರು ಯಾತಕ್ಕೆ ಹೋದರು ಅನ್ನೋದು ತುಂಬ ಹಿಂಸೆ ಪಟ್ಟಿದ್ದೀರಾ, ಅರ್ಥ ಆಗ್ತಾ ಇದೆ, ತುಂಬ ಹಿಂಸೆ ಪಟ್ಟಿದ್ದೀರಾ, ಕಷ್ಟಪಟ್ಟಿದ್ದೀರಾ ಎಲ್ಲ. ಬಟ್ ಅದ್ರ ಟೈಮ್ ಎಂಡ್ ಆಗ್ತಿದೆ ಅಂತಲೂ ತೋರಿಸ್ತಾ ಇದ್ದಾರೆ. ಹೆಂಗೆ ಎಂಡ್ ಆಗ್ತಿದೆ ಅಂತಂದರೆ,
ಹೇಗೆ ಅಂತಂದರೆ ಅದೇ ನಿಮ್ಮ ಜೆಸಬೆಲ್ ಕ್ಯಾರೆಕ್ಟರ್ ಯಾರಿದ್ದಾರೆ ಆಯಿತಾ. ಇಲ್ಲಿ ಬರ್ತಾ ಇರೋದು ಜೆಸಬೆಲ್ ಅಂದರೆ ಲೇಡಿ ಅಂತಾನೆ ಅಲ್ವಾ, ಮಾನ್ಸ್ಟರ್ ಒಂಥರ ಡೆವಿಲ್ ಕ್ಯಾರೆಕ್ಟರ್ ಅಂತಾನೆ. ನೆನ್ನೆನೂ ಕಾರ್ಡ್ ಬಂದಿತ್ತು ಅಂದ್ಕೋತೀನಿ, ಡೆವಿಲ್ ಕಾರ್ಡ್ ಅಂತ. ಸೊ ಆ ಥರ ಡೆವಿಲ್ ಎನರ್ಜಿ ಆಯಿತಾ. ಅವ್ರಿಗಿರೋದು ಏನಂದರೆ ಹೆಂಗೋ ಮಾಡಿ ನೀವಿಬ್ಬರನ್ನ ದೂರ ಮಾಡಬೇಕು, ಹೇಗಾದರೂ ಸರಿ ಅಂತೂ ನಿಮ್ಮ ಪಾರ್ಟ್ನರಿಂದ ನೀವು ದೂರ ಆಗಬೇಕು, ನಿಮ್ಮ ಪಾರ್ಟ್ನರ್ ಸಾಯಬೇಕು, ಇಲ್ಲ ನಿಮ್ಮ ಪಾರ್ಟ್ನರ್ ಅಂತೂ ನಿಮ್ಮ ಜೊತೆಗೆ ಇರಬಾರ್ದು, ಆ ಥರ ಮಾಡಿ ದೂರ ಮಾಡಿರೋದು ಆಯಿತಾ. ಸೊ ಮಾಡಿರೋದ್ರಿಂದ ಇವಾಗ ಏನಾಗಿದೆ, ನಿಮ್ಮ ಸ್ಪಿರಿಚುವಲ್ ಗಿಫ್ಟ್ ನಿಮಗೆ ಅವೇಕನ್ ಆಗಿದ್ದೀರಾ ನೀವು ಅಂತಲೂ ತೋರಿಸ್ತಾ ಇದ್ದಾರೆ. ಅವೇಕ್ನಿಂಗ್ ಅಂತ ಬಂತು ನೋಡಿ. ಸೊ ಈ ಥರ ಆಗಿ ನೀವು ಒಂಟಿ ಆಗಿದ್ದು ಆ ಟೈಮು ನಿಮಗೆ ತುಂಬ ಹೆಲ್ಪ್ ಆಯಿತು ಅಂತಲೂ ಹೇಳ್ತಾ ಇದ್ದಾರೆ. ಸ್ಪಿರಿಚುವಲ್ ಗಿಫ್ಟ್ಸ್ ಏನಿತ್ತು ನಿಮಗೆ, ದೇವ್ರ ಕಡೆ ದೇವರ ಆಶೀರ್ವಾದ, ದೇವರು ನಿಮ್ಮ ಜೊತೆಗಿದ್ದಿದ್ದರಿಂದ ಈ ಪರಿಸ್ಥಿತಿನ ದಾಟಿದ್ರಿ. ಅಷ್ಟೇ ಅಲ್ಲ, ಜೊತೆಗೆ ಅವರ ಏಂಜಲ್ಸ್ ಯಾರಿದ್ದಾರೆ ಆಯಿತಾ, ಗಾರ್ಡಿಯನ್ ಏಂಜಲ್ಸ್, ಸ್ಪಿರಿಟ್ಸ್ ಅವ್ರದ್ದು ಯಾರಿದ್ರು, ಆ್ಯನ್ಸಿಸ್ಟರ್ಸು ಎಲ್ಲ ಅವರ ನಿಮ್ಮ ಹೇಟರ್ಸ್ ಆ್ಯನ್ಸಿಸ್ಟರ್ಸ್ ಕೂಡ ಅಂತಲೂ ಹೇಳ್ತಿದ್ದಾರೆ. ನಿಮ್ಮ ಹೇಟರ್ಸ್ ಆ್ಯನ್ಸಿಸ್ಟರ್ಸು ಪ್ಲಸ್ ನಿಮ್ಮ ಪಾರ್ಟ್ನರ್ ಆ್ಯನ್ಸಿಸ್ಟರ್ಸು ಎಲ್ಲರೂ ನಿಮಗೆ ಬ್ಲೆಸ್ ಮಾಡಿದ್ರು ಅಂತಿದ್ದಾರೆ, ನಿಮಗೆ ಆಶೀರ್ವಾದ ಮಾಡಿದ್ರು. ಹಾಗಾಗಿ ನೀವು ಒಂದು ಈ 3D ಅಂದರೆ ಈ ಲೋಕದಿಂದ ಒಂಥರ ನಿಮಗೆ ಒಂದು ಸ್ಪಿರಿಚುವಲ್ ಗಿಫ್ಟ್ ಬರೋಕ್ಕೆ ಶುರುವಾಗೋಗಿದೆ ಇವಾಗ ಅಂತಲೂ ತೋರಿಸ್ತಾ ಇದ್ದಾರೆ. ಸೊ ನಿಮಗೆ ಸ್ಪಿರಿಚುವಲ್ ಗಿಫ್ಟ್ಸ್ ಬರ್ತಾ ಇದೆ, ಅದು ಸಿಗ್ತಾ ಇದೆ ನಿಮಗೆ. ಅದನ್ನು ಡೆವಿಲ್ ಅಂತ ನಿಮಗೆ ಮಾಡಿದ್ರು ಅವರು ಆಯಿತಾ, ಹೇಳಿ ಆ ಥರ ಎಲ್ಲ ಏನೇನೋ ಮಾಡಿ ಇದರಲ್ಲೂ ಅಪಪ್ರಚಾರ ಮಾಡಿದ್ದಾರೆ ಅಂತಲೇ ಕಾಣಿಸ್ತಾ ಇರೋದು ಆಯಿತಾ. ನಿಮ್ಮ ಬಗ್ಗೆ ಏನೋ ಮಾಡಿ ನೀವಿಬ್ಬರು ಚೆನ್ನಾಗಿರಬಾರ್ದು ಅಷ್ಟೇ, ಅದೊಂದೇ, ಇನ್ನೇನೂ ಇಲ್ಲ. ಓ ಮೈ ಗಾಡ್. ಸೊ ಈ ಥರ ಮಾಡಿದ್ದಾರೆ. ಇವಾಗ ಏನು ಅಂದರೆ ಎಂಡ್ ಏನು ಆಗ್ತಾಯಿದೆ ಅಂತಂದರೆ ಹೇಳ್ಬಿಡ್ತೀನಿ, ಅವ್ರದ್ದೇ ಯಾರು ಈ ಥರ ತೊಂದರೆ ಮಾಡಿದ್ರು ನಿಮ್ಮ ಪಾರ್ಟ್ನರ್ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಇದು ನಿಮ್ಮ ಪಾರ್ಟ್ನರ್ಸೇ, ನೀವು ನಿಮ್ಮ ಪಾರ್ಟ್ನರೇ ತೋರಿಸ್ತಿರೋದು. ನಿಮ್ಮ ಪಾರ್ಟ್ನರ್ಗೆ ಏನೂ ಆಗಲ್ಲ, ಯೋಚನೆ ಮಾಡಬೇಡಿ. ನಿಮ್ಮ ಪಾರ್ಟ್ನರ್ ನಿಮ್ಮಿಬ್ಬರ ಮಧ್ಯೆ ಯಾರು ಆಟ ಆಡಿದ್ರು ಅವ್ರದ್ದು ಡೆತ್ ಅಂತ ತೋರಿಸ್ತಾ ಇರೋದು, ಅರ್ಥ ಆಯ್ತಾ. ಆ್ಯಂಡ್ ನಿಮಗೆ ಇದರಿಂದ ಒಳ್ಳೇದೇನಾಯಿತು ದೂರ ಇದ್ದಿದ್ದರಿಂದ ಅಂದರೆ ನಿಮ್ಮ ಸ್ಪಿರಿಚುವಲ್ ಗಿಫ್ಟ್ಸ್ ನಿಮ್ಗೆ ಏನೇನಿದೆ ಅನ್ನೋದು ನಿಮ್ಗೆ ಅರ್ಥ ಆಯಿತು ಅಂತಿದ್ದಾರೆ. ಆ್ಯಂಡ್ ಸದ್ಯದಲ್ಲೇ ನಿಮ್ಮ ಹೇಟರ್ಗೆ, ನಿಮ್ಮ ಜೆಸಬೆಲ್ ಕ್ಯಾರೆಕ್ಟರ್ ಯಾರಿದ್ರು ನಿಮ್ಮ ಲೈಫಲ್ಲಿ, ಯಾರೆಲ್ಲ ಕತೆ ಕಟ್ಟಿ ನಿಮ್ಮ ಪಾರ್ಟ್ನರ್ನ ದೂರ ಮಾಡಿದ್ರು ನಿಮ್ಮಿಂದ, ಅವ್ರಿಗೆ ಗುಡ್ ಬೈ ಹೇಳೋ ಟೈಮ್ ಹತ್ರ ಬರ್ತಾ ಇದೆ ಅಂತಿದ್ದಾರೆ. ಓಕೆನಾ. ಸೊ ಇದು ಓಕೆ. ಸೊ ಇಲ್ಲಿಗೆ ಯೋಚನೆ ಮಾಡಬೇಡಿ ಆಯಿತಾ. ನೀವು ನಿಮ್ಮ ಪಾರ್ಟ್ನರ್ ಚೆನ್ನಾಗೇ ಇರ್ತೀರಾ, ಮುಂದೇನೂ ವರಿತೀರ ಲೈಫಲ್ಲಿ, ಡೋಂಟ್ ವರಿ. ನಿಮ್ಮ ಸ್ಪಿರಿಚುವಲ್ ಗಿಫ್ಟ್ಸ್ ಬಗ್ಗೆ ನನಗೇನಂದರೆ ನಾನು ಹೇಳ್ತಾ ಇರೋದು ಲೈಕ್ ಇದನ್ನು ಕಂಟಿನ್ಯೂ ಮಾಡಿ. ನಿಮ್ಗೇನು ಸ್ಪಿರಿಚುವಲ್ ಗಿಫ್ಟ್ಸ್ ಬಂದಿದೆ ಅಲ್ವಾ, ಸೊ ಇಷ್ಟು ಕಷ್ಟಪಟ್ಟು ಈ ಥರ ಎಲ್ಲ ಏಟು ತಿಂದು ಜೀವನದಲ್ಲಿ ಬೇಜಾರು ಪಟ್ಕೊಂಡು ಏಟು ತಿಂದ ಮೇಲೇ ಈ ಥರ ಸ್ಪಿರಿಚುವಲ್ ಗಿಫ್ಟ್ಸ್ ಅವೇಕನ್ ಆಗಿರೋದು ನಿಮಗೆ. ಅಂದರೆ ಪೂರ್ಣ ಮಟ್ಟದಲ್ಲಿ ನಿಮ್ಗೆ ಅರ್ಥ ಆಗ್ತಿರೋದು ಏನು ಈ ಪ್ರಪಂಚದಲ್ಲಿ ಏನು ನಡೀತಿದೆ ಅನ್ನೋದು ನಿಮ್ಗೆ ಅರ್ಥ ಆಗ್ತಿದೆ ಇವಾಗ, ಅರ್ಥ ಆಯ್ತಾ. ಸೊ ಹಾಗಾಗಿ ನೀವು ಇದನ್ನು ಕಂಟಿನ್ಯೂ ಮಾಡಿ. ಜೊತೆಗೆ ನಿಮ್ಮ ಪಾರ್ಟ್ನರ್ ಕೂಡ ಬರ್ತಾರೆ. ಆ್ಯಂಡ್ ಜೊತೆಗೆ ಅವ್ರಿಗೆ ಗುಡ್ ಬೈ ಹೇಳೋ ಟೈಮು ನಿಮ್ಮ ಜೆಸಬೆಲ್ ಕ್ಯಾರೆಕ್ಟರ್ ಯಾರು ನಿಮಗೆ ಬ್ಯಾಕ್ ಸ್ಟ್ಯಾಬ್ ಮಾಡಿದ್ರು, ನಿಮ್ಮ ಫ್ಯಾಮಿಲಿ ಎನಿಮಿ ಅಂತ ಹೇಳಬೇಕು ಇವಾಗ. ನಿಮ್ಮ ಫ್ಯಾಮಿಲಿ ಎನಿಮಿ ಯಾರಿದ್ರು ಅವ್ರದ್ದು ಡೆತ್ ಆಗ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ. ವೆರಿ ಕ್ಲಿಯರಾಗಿ ಡೆತ್ ಆಗ್ತಾ ಇದೆ. ಇಂಥ ಒಂದು ಸುಳಿಲಿ ಸಿಗಾಕೊಂಡ್ಬಿಟ್ಟಿದ್ದಾರೆ ಅವರು ಅಂತಲೂ ಹೇಳ್ತಾ ಇದ್ದಾರೆ. ಅವ್ರು ಮಾಡಿದ ಸುಳಿ, ನಿಮ್ಮ ನೆಗೆಟಿವಿಟಿ ನಿಮಗೆ ಮಾಡಿದ್ರಲ್ಲ ಜೆಸಬೆಲ್ ಕ್ಯಾರೆಕ್ಟರ್ನವರು, ಅವರೇ ಆ ಸುಳಿಲಿ ಸಿಗಾಕೊಂಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಆಚೆ ಬರೋಕ್ಕಾಗ್ದೇ ಕೊನೆಗೆ ಖಂಡಿತ ಅಂತ್ಯ ಅಂತಲೇ ಹೇಳ್ತಾ ಇದ್ದಾರೆ. ಸದ್ಯದಲ್ಲೇ ಗೊತ್ತಾಗುತ್ತಿದ್ದು, ಏಕೆಂದರೆ 3 ದಿವಸ ಕಂಟಿನ್ಯೂಸ್ ಆಗಿ ಅದೇ ಬರ್ತಾ ಇದೆ. 100% ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಹೇಳ್ಬಿಡ್ತೀನಿ, ನೆನ್ನೆ ಇದು ಅಮಾವಾಸ್ಯೆ ಬೇರೆ ಇತ್ತಲ್ವಾ, ಸೊ ಅಮಾವಾಸ್ಯೆ ದಿವಸ ಏನೋ ನಡೆದಿದೆ ಆಯಿತಾ, ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಥರ ದೇವರು ಈ ಥರ ಕಂಟಿನ್ಯೂಸ್ ಆಗಿ ಇದನ್ನು ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಈ ಥರ ಮಾಡಿದ್ರು, ತೊಂದರೆ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಕ್ಲೋಸ್ ಆಗ್ತಾ ಇದ್ದಾರೆ ಅವರು ಅಂತ. ಆ್ಯಂಡ್ ಇನ್ನೊಂದು ಏನಂದರೆ, ನೀವು ಭಗವಂತಂಗೆ ತುಂಬ ಪ್ರಿಯವಾದ ಮಗು ಅಂತಲೇ ಹೇಳ್ಬೋದು. ನಿಮಗೆ ಈ ಥರ ಎಲ್ಲ ತೊಂದರೆ ಮಾಡಿಸಿದ್ದಾರೆ, ಕಣ್ಣೀರು ಹಾಕ್ಸಿದ್ದಾರೆ ಅಂತಂದರೆ ಅವರು ರಕ್ತ ಕಣ್ಣೀರೇ ಹಾಕೋದು ಅಂತಲೂ ಹೇಳ್ತಾ ಇದ್ದಾರೆ. ಬರೀ ರಕ್ತ ಕಣ್ಣೀರಲ್ಲ, ಸುಳಿಲಿ ಸಿಕ್ಕಾಗೋಗಿದೆ ಇವಾಗ ಅವರು ಆಯಿತಾ. ಅವರು ಹೆಣದ ಸುಳಿನಲ್ಲಿ ಅವರೇ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಜೊತೆಗೆ ಇದು ಎಂಡ್ ಅಂತೂ ಗ್ಯಾರಂಟಿ.
ಸದ್ಯದಲ್ಲೇ ನೋಡೋರಂತೆ ಆಯಿತಾ. ಅವ್ರಿಗೇನು ನೀವೇನು ಮಾಡೋದು ಬೇಡ, ನೀವು ಪಾಡಿಗೆ ನೀವು ಇಷ್ಟು ದಿವಸ ನೀವೇನು ಸ್ಪಿರಿಚುವಲ್ ಗಿಫ್ಟ್ ಇದೆ ನಿಮಗೆ, ದೇವ್ರನ್ನ ನಂಬ್ಕೊಂಡಿದ್ರಿ ಇಷ್ಟು ದಿವಸ, ದೇವ್ರನ್ನ ನಂಬ್ಕೊಂಡು ಸುಮ್ಮನೆ ಸೈಲೆಂಟಾಗಿರಿ. ಏನಾಗಬೇಕು ಅದು ದೇವ್ರು ಮಾಡಿ ತೋರಿಸ್ತಾರೆ ಅಷ್ಟೇ, ನೀವೇನು ಮಾಡಬೇಕಾಗಿಲ್ಲ ಆಯಿತಾ. ನಿಮ್ಮ ಮಾತಿಂದ ಆಗಲಿ ಅಥವಾ ನಿಮ್ಮ ವರ್ತನೆ ಏನೂ ಚೇಂಜ್ ಮಾಡ್ಕೊಬೇಡಿ. ನಿಮ್ಮ ಪಾಡಿಗೆ ನೀವು ನಿಮ್ಮ ಸ್ಪಿರಿಚುವಲ್ ಗಿಫ್ಟ್ ಏನಿದೆ ಮುಂದುವರ್ಸ್ಕೊಂಡು ಹೋಗ್ತಾಯಿರಿ. ಯಾರಿಗೆ ಏನು ಆಗಬೇಕು ಅವ್ರವ್ರ ಟೈಮ್ ಬಂದಾಗ ಅದು ಖಂಡಿತ ಆಗುತ್ತೆ, 100%. ಇದಂತೂ ಡೌಟೇ ಇಲ್ಲ ನನಗೆ ಆಯಿತಾ. ಆ್ಯಂಡ್ ಓಕೆ, ಸೊ ಇಲ್ಲಿಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ, ಓಕೆನಾ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಶೇಷ ಸಂಚಿಕೆಯೊಂದಿಗೆ ಮತ್ತೆ ವಾಪಸ್ ಆಗ್ತೀನಿ. ಈ ಥರ ವೀಡಿಯೋಸ್ ಬೇಕಾ ಅಂತಲೂ ಹೇಳಿ ನೋಡೋಣ, ಓಕೆನಾ. ಓಕೆಪ್ಪ, ಇಲ್ಲಿ ತನಕ ನೋಡಿದ್ದೀರಾ, ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಓಕೆನಾ. ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋಸ್ ನಿಮ್ಮ ಕೈ ಸೇರುತ್ತೆ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಓಕೆ, ಸೊ ಖಂಡಿತ ತಿಳಿಸಿ, ಈ ಥರ ಮಾಡಬೇಕಾ, ನಿಮ್ಮ ಪಾರ್ಟ್ನರ್ ಫೀಲಿಂಗ್ ಅಂತ ಮಾಡಬೇಕಾ, ಎಪಿಸೋಡ್ 1, 2, 3 ನೋಡೋಣ. ನೀವು ಏನು ಹೇಳ್ತೀರಾ ಆ ಬೇಸ್ ಮೇಲೆ, ಓಕೆನಾ. ಥ್ಯಾಂಕ್ ಯು, ಬಾಯ್.